ರಾಜ್ಯದ ಸಂಪುಟ ವಿಸ್ತರಣೆಗೆ ಹಿಡಿದ ಗ್ರಹಣ ಬಿಡುವ ಕಾಲ ಬಂದಿದೆ. ನಾಳೆ ಸಿಎಂ ಸೇರಿದಂತೆ ಹರಿಪ್ರಸಾದ್, ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆ ಸಾಧ್ಯತೆ ದಟ್ಟವಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಸನ್ನಿಹಿತ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಮತ್ತೆ ಸನ್ನಿಹಿತವಾಗಿದೆ. ಈ ವಾರವೇ ಪೂರ್ಣಗೊಳ್ಳಬೇಕಿದ್ದ ಸಂಪುಟ ವಿಸ್ತರಣೆ ನೀಟ್ ಹೋರಾಟದಿಂದ ಮುಂದೂಡಿಕೆಯಾಗಿತ್ತು. ಇದೀಗ ನೀಟ್ ಹೋರಾಟ ಒಂದು ತಾರ್ಕಿಕ ಘಟ್ಟ ತಲುಪಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದ ರಾಹುಲ್ ಗಾಂಧಿ ಬೇರೆಲ್ಲ ಚರ್ಚೆಗಳನ್ನ ಬದಿಗೆ ಸರಿಸಿದ್ರು. ಈ ಪೈಕಿ ರಾಜ್ಯದ ಸಂಪುಟ ವಿಸ್ತರಣೆ ಮಾತುಕತೆ ಕೂಡ ಒಂದು. ಆದ್ರೀಗ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ರಿಂದ ಹೋರಾಟದ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಮತ್ತೆ ರಾಜ್ಯದ ಸಂಪುಟ ವಿಸ್ತರಣೆ ಕಡೆ ಗಮನ ಹರಿಸುತ್ತಾರೆ ಎನ್ನಲಾಗಿದೆ. ಇನ್ನು ನಿನ್ನೆ ಕರ್ನಾಟಕದಲ್ಲೇ ಇದ್ದ ಕೆಸಿ ವೇಣುಗೋಪಾಲ್ ಯಾವುದೇ ಸಮಯದಲ್ಲಿ ಆಗಬಹುದು ಎಂದಿದ್ರು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಫ್ ಕರ್ನಾಟಕ ಇಸ್ ಆನ್ ದ ಕಾರ್ಡ್. ಇಟ್ ವಿಲ್ ಹ್ಯಾಪನ್ ಎನಿ ಟೈಮ್. ವೇಣುಗೋಪಾಲ್ ಹೀಗೆ ಹೇಳಿರೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ರು. ನಮ್ಮ ವರಿಷ್ಠರು ಹೇಳದ್ಮೇಲೆ ಮುಗೀತು ಅಂದ್ರು. ಸಿಎಂ ಡಿಕೆ ಕೂಡ ಮುಂದಿನ ವಾರ ವಿಸ್ತರಣೆಯಾಗುತ್ತೆಂಬ ಸುಳಿವು ಕೊಟ್ಟಿದ್ರು. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಇವರೆಲ್ಲ ಯಾರು ಮತ್ತೆ ಪಿಸಿಸಿ ಅಧ್ಯಕ್ಷರು ಮತ್ತೆ ಸಿಎಂ, ಡಿಸಿಎಂ, ವರಿಷ್ಠ ನಾಯಕರು ಎಲ್ಲ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಎಲ್ಲರೂ ಇದೇ ವಾರ ಸಂಪುಟ ವಿಸ್ತರಣೆ ಅಂತ ಸುಳಿವು ನೀಡಿದ್ದಾರೆ. ಇದೇ ಹೊತ್ತಲ್ಲೇ ದೆಹಲಿಗೆ ಹೋಗುವುದಕ್ಕೆ ಮುಹೂರ್ತವೂ ಫಿಕ್ಸ್ ಆಗಿದೆ. ನಾಳೆ ಸಂಜೆಯೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹಾರಲಿದ್ದಾರೆ. ಹೀಗಾಗಿ ಇದೇ ವಾರ ಸಂಪುಟ ವಿಸ್ತರಣೆಯಾಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಹೀಗಾಗಿ ಸಚಿವಾಕಾಂಕ್ಷಿಗಳ ಆಸೆ ಮತ್ತಷ್ಟು ಚಿಗುರಿದೆ. 15ಕ್ಕೂ ಹೆಚ್ಚು ಶಾಸಕರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಲಾಭಿ ಮಾಡಿದ್ದಾರೆ. ಅಲ್ಲದೆ 25ಕ್ಕೂ ಹೆಚ್ಚು ಶಾಸಕರು ನನ್ನ ಪರ ಬ್ಯಾಟ್ ಬೀಸಿದ್ದಾರೆ ಎಂದಿರೋ ಕಂಪ್ಲಿ ಗಣೇಶ್ ಕಿರಿಯರಿಗೂ ಸ್ಥಾನ ನೀಡಿ ಅಂತ ಮನವಿ ಮಾಡಿದ್ದಾರೆ. ಸುಮಾರು ಇನ್ನು ಅನೇಕ ಜನ ಶಾಸಕರು ಬಂದಲ್ಲಿ ಒಂದು 15 ಜನ ಬಂದಿರಬಹುದು. ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ಅವ್ರೇನು ಹೇಳ್ತಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟು ಬಡತನ ಸಹ ಕಷ್ಟ ಸಹ ರಾಜಕೀಯಕ್ಕೆ ಬಂದು 25 ಜನ MLAಗಳು ನಮ್ಮ ಪರವಾಗಿ ಹೇಳ್ತಾರಂದ್ರೆ ಅದು ಏನು ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಪುಣ್ಯ. ಇನ್ನೊಂದ್ ಕಡೆ ಸಲೀಂ ಅಹಮದ್ ಕೂಡ ಮುಸ್ಲಿಂ ಕೋಟಾದಡಿ ಮಂತ್ರಿಗಿರಿ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. 4 ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ನೀಡಬೇಕು ಎಂದಿದ್ದಾರೆ. ಈ ಸಲ ಕ್ಯಾಬಿನೆಟ್ ಅವಕಾಶ ಸಿಗುವಂತ ವಿಶ್ವಾಸ ನನಗೆ ವ್ಯಕ್ತಪಡ್ತೀನಿ. ಬಟ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಸಾಕಷ್ಟು ಜನ ಮಂತ್ರಿ ಆಗಬೇಕಂತ ಒತ್ತಾಯಗಳು ಮಾಡ್ತಾ ಇದ್ದಾರೆ. ಆದರೆ ಕನಿಷ್ಠ ನಾವು ಈಗಾಗಲೇ ಹೇಳಿದ್ದೀವಿ, ಅಲ್ಪಸಂಖ್ಯಾತರಿಗೆ 4 ಮಂತ್ರಿ ಸ್ಥಾನ ಕೊಡಬೇಕಂತ ಕೂಡ ನಾವು ಮನವಿ ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ. ಇನ್ನು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆದಷ್ಟು ಬೇಗ ಮಂತ್ರಿಮಂಡಲ ವಿಸ್ತರಣೆ ಆಗಲಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಎಂದಿದ್ದಾರೆ. ಮಂತ್ರಿಮಂಡಲ ವಿಸ್ತರಣೆ ಮಾಡೋದ್ರಲ್ಲಿ ವಿಳಂಬ ಆಗಿರೋಂಥದ್ದಿದೆ. ಖಂಡಿತ ಜಲ್ದಿ ತಕ್ಷಣ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥದ್ದು ಮತ್ತು ಜವಾಬ್ದಾರಿಯನ್ನ ಬರ ಅಂತ ಅನ್ನೋದು ಪ್ರಕೃತಿಯ ವಿಕೋಪ. ಸದ್ಯದ ಬೆಳವಣಿಗೆ ನೋಡಿದ್ರೆ ಮಂತ್ರಿಮಂಡಲ ವಿಸ್ತರಣೆ ಮುಹೂರ್ತ ಸನ್ನಿಹಿತವಾಗಿದೆ. ಡಿಕೆ, ಸಿದ್ದು, ಬಿಕೆ ಹರಿಪ್ರಸಾದ್ ಮತ್ತೊಮ್ಮೆ ದೆಹಲಿಗೆ ತೆರಳಲಿದ್ದಾರೆ. ಸೋಮವಾರವೇ ಹೈಕಮಾಂಡ್ ನಾಯಕರ ಜೊತೆ ಸಭೆ ನಡೆಯೋ ಸಾಧ್ಯತೆ ಇದೆ. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.